ಹೇಳ್ತಾ ಇದೆ ಏನು ಸಿಬ್ಬಂದಿಗೆ ಸಂಬಳ ಇಲ್ಲ. ಹೈಕೋರ್ಟ್ ಹೇಳಿದ್ದಕ್ಕೆ ಅವರೇನೋ ಮುಷ್ಕರ ನಿಲ್ಲಿಸ್ಬಿಟ್ರು, ಇಲ್ಲ ಚಳಿಗಾಲ ಅಧಿವೇಶನದಲ್ಲಿ ಆ ಗಲಾಟೆಗಳೇ ನಡೀತಾ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಬಸ್ಸುಗಳು ಯಾವ್ಯಾವ ಜಿಲ್ಲೆಗಳು ಕೂಡ ಸರಿಯಾದ ಸಮಯಕ್ಕೆ ಬಸ್ಸುಗಳಿಲ್ಲ ಸಾರ್. ನಮ್ಮ ರಾಮಲಿಂಗಾರೆಡ್ಡಿ ಸಾರ್ 4,000 ಕೋಟಿನೋ ಇಲ್ಲ 4 ನಿಗಮಗಳು ದಿವಾಳಿ ಆಗಿ ಬಿದ್ದೋಗ್ತಾವೋ ಗೊತ್ತಿಲ್ಲ ಜನಕ್ಕೇನು ಗೊತ್ತಾಗುತ್ತೆ ಸರ್ ಅವರು. ಆದರೆ ಆ ಬಸ್ಸುಗಳೊಂದು ಸ್ವಲ್ಪ ಟೈಮ್ ಸರಿಯಾಗಿ ಹಾಕಿ ಸರ್. ಶಾಲಾ ಮಕ್ಕಳಿಗೆ 6 ಗಂಟೆಗೆ ಮಕ್ಕಳಿರಬೇಕಾಗಿರೋ ಮನೆಗಳಲ್ಲಿ 9 ಗಂಟೆ ತನಕ ಅವ್ರಿಗೋಸ್ಕರ ಕಾಯುವ ಪರಿಸ್ಥಿತಿ ಆಗಿದೆ ರಾಜ್ಯದಲ್ಲಿ. ಬೇಕಾದ್ರೆ ಸರ್ವೆ ಮಾಡಿ, ಯಾವ ಜಿಲ್ಲೆಯಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ಸುಗಳಿಲ್ಲ. ನಿಜ, ಫ್ಯಾಕ್ಟ್ ಇದು. ಮತ್ತು ಏನು ಫ್ರೀ ಕೊಟ್ಟು ಏನು ಬಂತು? ಹೋಗ್ಲಿ, ಫ್ರೀ ಯಾರು ಕೊಡಬೇಕಾಗಿತ್ತು? ನೀವು ಶಾಲಾ ಮಕ್ಕಳು ಕೊಡಬೇಕು, ಇಲ್ಲ ವಯಸ್ಸಾದವ್ರು ಕೊಡಬೇಕಾಗಿತ್ತು, ಇಲ್ಲ ಬೇರೆ ನಿಮ್ಮ ಯಾವುದಾದ್ರು ಸಿಬ್ಬಂದಿ ಒಂದು ವರ್ಗ ಇದ್ದರೆ ಅಧಿಕಾರಿಗಳದ್ದು ಅವ್ರಿಗೊಂದು ವರ್ಗಕ್ಕೆ ಕೊಡಬೇಕಾಗಿತ್ತು. ಫ್ರೀ ಅಂತೇಳಿ ಈ ಮಟ್ಟಕ್ಕ 9 ಗಂಟೆ ಆದರೂ ಹೆಣ್ಮಕ್ಳು ಮನೆಗೆ ಬರ್ತಾ ಇಲ್ಲ. ಕಾರಣ ಬಸ್ಸುಗಳ ಸಮಸ್ಯೆ. ಒಂದೊಂದು ಬರ್ತಾವೆ, ಎಷ್ಟು ರಶ್ ಗೊತ್ತಾ ಬಸ್ಸಲ್ಲೇ, ಮಕ್ಕಳು ಹತ್ತಕ್ಕಾಗಲ್ಲ. ಎಂಥ ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ, ಏನು ವ್ಯವಸ್ಥೆ ಕಾಂಗ್ರೆಸ್ದು. ಇವನ್ನೆಲ್ಲ ಹೇಳಿದ್ರೆ ಇಲ್ಲ ಅದು ಇದು ಅಂತೇಳ್ಬಿಟ್ಟು ಡಿನೈಡ್ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ದೇವ್ರು ಕಾಪಾಡಬೇಕು, ಮೊದಲು ಜನ ಬದಲಾಗಬೇಕು, ಏನೂ ಮಾಡೋದೇ ಇರೋ ಪರಿಸ್ಥಿತಿ. ಯಾಕಂತಂದರೆ ನಿನ್ನೆ ಮಾನ್ಯ ಮಂತ್ರಿಗಳು ಹೇಳಿದ್ದಕ್ಕೆ ನಾನು ಈ ವಿಚಾರ ಬಂತೀಗ. 4,000 ಕೋಟಿ ಸಾಲ. ನೋಡೋಣ ಫ್ರೀ ಬಸ್ಸುಗಳು ನಿಲ್ಲಿಸ್ತಾರೋ ಇಲ್ಲ 4,000 ಕೋಟಿ ಕಟ್ಟಿ ನಿಗಮಗಳನ್ನ ಅಭಿವೃದ್ಧಿ ಮುನ್ನಡೆಗೆ ಹೋಗ್ತಾರೋ. ಇನ್ನು ಈ ಸಿಬ್ಬಂದಿದು ಬೇರೆ ಡ್ರೈವರ್ಗಳು ಕಂಡಕ್ಟರ್ದು ಮುಷ್ಕರ ಬೇರೆ ಇತ್ತು. ಅವ್ರಿಗೇನೇನು ಮಾಡ್ತಾರೋ ಗೊತ್ತಿಲ್ಲ. ಅವರೊಂದು 1,000 ಕೋಟಿ ಹೆಚ್ಚಿಗೆ ಕೇಳಿದ್ರು, ಅದನ್ನು ಮಾಡಲ್ಲ ಅಂತಂದರು. ಏನೋ ದೇವರೇ ಕಾಪಾಡಬೇಕು. ಈ ವಿಚಾರವನ್ನು ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.